ಏನು ಮಗಳ ಬಾ ಕುಂದ್ರ ಬಾ. ಯವ್ವ ಏನು ನನ್ನ ಹಣೆ ಬಾರ್ಬಿಡ್ಬೆ, ಇವ್ಗೆ ಯಾಕೆ ಕೊಟ್ಟು ಮದುವೆ ಮಾಡಿದ್ವಿ ಯವ್ವ? ನನ್ನ ಎಲ್ಲರೂ ಹೊರಗೆ ಕೊಟ್ಟಿದ್ರೆ ಎಂತ ಚಲೋ ಇರ್ತಿತ್ತು. ಯಾಕೆ ಏನಾಗೈತಿ ಅಂತದ? ಅವ್ಗೆ ಏನಾಗೈತಿವ? ದುಡಿದಿಲ್ಲನ ಆತು, ಅವ್ನು ಒಂಚೂರು ಬುದ್ಧಿ ಹೇಳ್ತೇನೆ ನಾನು, ಹಂಗೆ ಮಾಡ್ಬೇಡಪ್ಪ ದುಡ್ಯಾಕೆ ಹೋಗಂತ ಹೇಳ್ತೇನೆ. ಅದಕ್ಕೆ ನೀ ಇಷ್ಟ ಬೇಡವ, ನನ್ನ ಕಣ್ಣು ಮುಂದಿರಲಿ ನನ್ನ ಮಗಳು ಅಂತೇಳಿ ಮದುವೆ ಮಾಡಿದ್ನೆ. ಆದ್ರೆ ಅವ ಮೊದಲು ಹಿಂಗೆ ಇದ್ದಿದ್ದಿಲ್ಲ ಬಿಡಯ್ಯವ, ಅವ ಕೆಲಸಕ್ಕೆ ಹೋಗಿದ್ನ. ಅವಾಗ ಒಮ್ಮೆ ಏನಾಗಿಬಿಡ್ತಂದ್ರೆ ನಿನ್ನ ಮದುವೆ ಮಾಡಿ ಕೊಡು ಮಟನು ಕೆಲ್ಸಕ್ಕೆ ಹೋಗ್ಯಾನ. ಆಮೇಲೆ ಯಾಕೆ ಇದಕ್ಕಿದ್ದಾಗ ಒಂಚೂರು ಆರಾಮಿಲ್ದಂಗೆ ಆಗಿತ್ತು ಅವಂಗ. ಇದೇನವ ಹಿಂಗಾತ ನಮ್ಮ ತಮ್ಮಗ ಅಂತೇಳಿ ಒಂದು 2 ತಿಂಗಳು ಬೆಡ್ ರೆಸ್ಟ್ ಹೇಳಿದ್ರು, ಆರಾಮಿರ್ಲಿ ಅವ ಮನ್ಯಾಗ ಅಂತೇಳಿ ಡಾಕ್ಟರ್ ಅವಾಗಿನ ಕಾಲಕ್ಕೆ. ಅವಾಗ ಅವಂಗ ಮನ್ಯಾಗ ಇದ್ದಿದ್ದು ಬಿಟ್ಟ ಬಿಟ್ನು ಅವ. ಏನಾತ ಏನು ಒಂದು ಗೊತ್ತಿಲ್ವ, ಕೆಲಸಕ್ಕೆ ಹೋಗೋದೇ ಬಿಟ್ಬಿಟ್ನು ಅವ. ಅದೇನಾರ ಯಾಕೆ ಸುಡುಗಾಡ ಆಗಲ್ತಕ್ಕ, ಮದ್ವೆಗಿಂತ ಮುಂಚೆ ಹೋದ್ರ ನನಗೆ ಅದಕ್ಕೆ ಬೇಕದ. ಈಗ ಹೇಳ, ನಾವು ಅಲ್ಲಿ ಅಂತ ಬಡ್ಕೊಂಡೆ, ನೀನ ಮಾಡ್ದಿಕ್ಕೆ. ಈಗ ಏನಾತ ಹೇಳಿ, ಏನು ಬೇಕು? ಎಲ್ಲ ನನ್ಗೆ ಸರಿಸಮ ಇದ್ದವರೆಲ್ಲ ಬೇಕಾದ್ ಬೇಡದ್ದೆಲ್ಲ ಹಾಕೋತಾರ. ನನಗೊಂದು ತಾಳಿ ಚೈನ್ ಮಾಡಿಸ್ಬೇ. ಹಾ, ತಾಳಿ ಚೈನ್ ಬೇಕಾದ್ರೆ ನಿನ್ನ ಗಂಡು ಹೇಳಿ ಮಾಡಿಸುವ. ಇಲ್ಲಿ ಬಂದು ಗಂಟು ಬಿದ್ದಿಯಲ್ಲ. ನಮ್ಮ ಮನ್ಯಾಗೂ ಇನ್ನೂ ಮದುವೆ ಆಗ್ಲಾರ್ದು ಹುಡುಗೈತಿ, ಮದುವೆ ಆಗ್ಲಾರ್ದಾರು ಹುಡುಗೈತಿ. ಏನು ಅವ್ರ ಜವಾಬ್ದಾರಿ ನಮ್ಮ ತಲೆ ಮ್ಯಾಗ ಐತಿ. ತಾಳಿ ಚೈನು ಮಾಡಿಸ್ಕೊಡ್ಬೇಕ ನಿನಗ? ಏ ಮುದುಕಿ, ನಾನು ನಿನ್ನ ಮೊಮ್ಮಗಳಲ್ಲನ, ನನಗೆ ನೋಡಿದ್ರೆ ಹಿಂಗೆ ಹೊತ್ತು ಉರಿತೀಯಲ್ಲ. ಎಂತ ಕೆಟ್ಟದಿಯ ನೀನು? ಮೊಮ್ಮಗಳಾಗಿದ್ದಕ್ಕೆ ಹೋಗ್ಲಿ ಬಿಡ ಪಾಪ ಅಂತ ಇಟ್ಕೊಂಡಿರೋದೆ. ಅದ ಏನಾರ ಬರೇ ಆಕಿ ತಮ್ಮ ಒಬ್ಬನ ಇದ್ದಿದ್ದಂದ್ರೆ ಓಡಿಸಿರ್ತಿದ್ದೆ. ಅತ್ತಿಯವ್ರ ಹೋಗ್ಲಿ ಬಿಡ್ರಿ, ಎದಕ್ಕೆ ಬೈಯಾಕತ್ತೀರಿ? ಹೋಗ್ಲಿ ಬಿಡ್ರಿ ಅತ್ತಿಯವ್ರ. ಅಲ್ವಾ ಶಾಂತವ, ನೀ ಮಾಡಾಕತ್ತಿರೋದು ಬರಬರಿ ಅಲ್ಲಿ ನೋಡಿದೆ ಅಲ್ವಾ ಮಗ? ಹೌದ, ನಂಗೆ ಪಾಪ ಹಗಲ ನಂಗಲ್ಲ ರಾತ್ರಿ ನಂಗಲ್ಲ, ನಮ್ಮ ಅಮ್ಮಗೆ ದುಡಿತೈತಿ. ಬೆಳಿಗ್ಗೆ ಕಾಯಿಪಲ್ಲೆ ಬಾಡಿಗೆ ಥಂಡಿ ಹಾಕೋಕತಿ. ಈ ಗಂಡ ಹೋಗಂದ್ರೆ ಅದು ಆಗುದಿಲ್ಲ. ಈ ಗಂಡ ಹೋಗಾಕ ಅವ್ ನೋಡಿದ್ರೆ 10 ಅನ್ನಂಗಲ್ಲ 8 ಅನ್ನಂಗಲ್ಲ, ಮಕ್ಕೋತಾನ ತುಂಬ ಹಚ್ಕೊಂಡು ತೆಲ್ಲು ಕಾಲು ಅನ್ಕೊಂತ. ಮತ್ತೆ ಈಗ ನೋಡಿದ್ರೆ ನೀನು ಅದು ಇದು ಹಂಗ ಹಿಂಗ ಅಂದ್ರೆ ಹೆಂಗಿದೆ ಬೇಸನಿ ದೇವಾರ ನೋಡು. ಈಗ ಏನಾರು ನೀ ಈಗ ತಾಳಿ ಚೇಂಜ್ ಮಾಡಿಸಿದ್ರ ಆ ಹುಡುಗ ಅನ್ಯಾಯ ಮಾಡ್ದಂಗೆ ಆಗಲ್ಲನ? ಅವ ದುಡ್ದಿದ್ದೀನಿ ಈಗ ತಾಳಿ ಚೇಂಜ್ ಮಾಡಿಸಿದೆ ಅಂದ್ರೆ ಮತ್ತೇನು ಈಗ ಇವ್ರ ಕುಟುಂಬ ಸಾಕುದಲ್ದ ಅವೇನೇನು ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟಾನ. ಇವ್ರಿಗೆ ವಯಸ್ಸಾಗೋ ಮಟ, ಇವ್ರ ಮಕ್ಕಳು ಮದುವೆ ಆಗೋ ಮಟ, ಇವ್ರ ಮನೆಗೆ ಹೋಗೋ ಮಟನ ಇವ್ರ ಜೀವನ ನೋಡ್ತೇನೆ ಅಂತೇಳಿ ಬೇಸ ಅಲ್ಲಿ ನೋಡುವ ಶಾಂತವ. ಇಲ್ಲ ಆಡ್ರಿ ಅತ್ತಿಯವ್ರಾಕಿ ಕೇಳಾಕತ್ತಾಳ್ರಿ, ನನ್ನ ಕಡೆ ರೊಕ್ಕ ಬೇಕಲ್ರಿ ಮಾಡ್ಸಾಕ. ನಾನು ನನ್ನ ಮಗನ ಯಾವತ್ತ ಮದ್ವಿ ತಯಾರಿ ಒಳಗದನಿ, ಮತ್ತು ನನ್ನ ಮಗಳದೊಂದು ಮದುವೆ ಮಾಡ್ಬೇಕು, ನಮಗೂ ಅದೆಲ್ಲ ಕಾಳಜಿ ಇರ್ತೈತಲ್ರಿ. ಹಂಗ ಅಂತಾರಲ್ರಿ ಆಕಿ, ನಾ ಮಾಡ್ಸೋದು ತೋರಿಗೆ. ಹಾ ಬೇಸಾಗಿ ಹೇಳಕ್ಕಿಗೆ ನೋಡ್ವಾ, ತಾಳಿ ಚೈನೆಲ್ಲ ಏನು ಮಾಡ್ಸಕ್ ಆಗಂಗಿಲ್ಲ. ಈಗ ಏನು ಇಷ್ಟಕ್ಕೂ ನಿನಗರ ಏನು ಕಡಿಮೆ ಆಗೈತಿ? ಕೊಳ್ಳಾಗೈತಿಲ್ವಾ ತಾಳಿ? ಹೌದಾ, ನಂಗೆ ಗುಂಡು ಹಾಕ್ಸೇನ ಅದ್ರಾಗ 90 ಗುಂಡು ಮಾಡಿಸ್ಕೊಟ್ಟೇನಿ. ಭಾಳ ದಿನಾನು ಆಗಿಲ್ಲ. ಏನು ಸುಮ್ಮನಿರ ಮತ್ತೆ ಈಗ ಅದನ್ನ ಭಾಳ ದಿನ ಆಗಿಲ್ಲ. ಮತ್ತೆ ಈಗ ಅದನ್ನ ಏನಾರ ಗೊತ್ತಾತಂದ್ರೆ ಅದಕ್ಕೂ ಓದಿರ್ತಾರ ನನಗೆ. ರೊಕ್ಕ ಕೂಡ್ಸಿಟ್ಟು ನೀವು 90 ಗುಂಡು ಮಾಡಿಸೇನಿ, 1 2 ಅಲ್ಲ. ಹಾ 90 ಗುಂಡು ಯಾವ ನೀ ಮಾಡಿಸಿಯಾ? ಸುಮ್ಕಿರ. ಮತ್ತ ನಿಮ್ಮಮ್ಮ ಗೊತ್ತಾಗೈತಿ, ನಾ ಮತ್ತ ಮುಲ್ಕಿ ಗೊತ್ತಿಲ್ಲ ಹೇಳಿಲ್ಲ ನಾನು ಅಮ್ಮಗ. ಗಂಡ ಹೆಂಡತಿ ಇಬ್ರ ಸೇರಿ ಮಾಡ್ಸೇವಿ ಅಂದ್ರ ಅಜ್ಜಿಗೆ ಗೊತ್ತಿಲ್ಲ ನೀದೆ? ಅಮ್ಮ ಗೊತ್ತಿಲ್ಲ, ನೀವು ಹೋಗಿ ಹೇಳ್ಬಿಡು, ಬಂದು ಅದನ್ನು ಕಸ್ಕೊಂಡು ಹೋಗ್ಲಿ. ಅಯ್ಯ, ನಾ ಯಾಕೆ ಹೋಗಿ ಅಮ್ಮನ ಮುಂದೆ ಹೇಳಿ? ಅಷ್ಟು ಕಾಮೆ ಕಸ್ಕೊಂತ ತಗೋ ಎತ್ತಾಗ. ಒಟ್ಟು ನೀ ಖುಷಿಯಾಗಿ ಚಂದಾಗಿದ್ರೆ ಅಷ್ಟ ಸಾಕು ತಗೋ. ಅದಕ್ಕೆ ನೀ ಹಿಂಗೆ ಮಾಡ್ತೀಯ ಅಕ್ಕ ನನಗೆ. ಯವ್ವ ಮಂಜವ್ವ, ಇದಕ್ಕೆ ಹಂಗೆ ಯಾಕೆ ಸಿಟ್ ಮಾಡ್ತಿ? ಎಲ್ಲ ಅದಕ್ಕೂ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕಂತ ಯಾಕೆ ಇದು ಮಾಡ್ತಿ? ಈಗ ಕೇಳಿ ಇಲ್ಲ ನೋಡು ತಗೋ, ಏನಾರ ಒಂದು ವ್ಯವಸ್ಥೆ ಮಾಡ್ತೇನಂತ ಸುಮ್ಮನೆ ಆಗೀಗ. ಹಂಗೆ ಸಿಟ್ ಮಾಡ್ಬೇಡ, ಮನಸ್ಸು ಸಮಾಧಾನ ಇಟ್ಕೋ. ನಿನಗೇನು ನಿಂದು ತೊಂದರೆ ಅಂತ ನಿನಗೆ ಗೊತ್ತೈತಿ, ಮತ್ತೆ ಯಾಕೆ ಹಂಗೆ ಮಾಡ್ತಿ? ಯಾವಾಗ ನೋಡಿದ್ರೆ ಅದೊಂದು ಹೇಳಿ ಬಾಯಿ ಮುಚ್ಚಿಸಿರು ನನಗೆ. ಒಟ್ಟ ನನ್ನ ಹಳ್ಳಕ್ಕೆ ದಬ್ಬಿ ಬಿಟ್ಟಿ ನೀನು. ಅಲ್ಲ ನಿನಗೆ ಏನಾಗೈತೆ? ಎಂತ ಚಲೋ ನೋಡ್ಕೊಂತಾನ ನಮ್ಮ ತಮ್ಮ. ಕುಡಿದಿಲ್ಲ, ಒಂದು ಏನು ಮಾಡುದಿಲ್ಲ. ಅಲ್ಲ ನಾವೆಲ್ಲ ಹೌದಾ ನಂಗೆ ಸಂಸಾರ ತಗಿಸ್ಕೊಂಡು ಹೊಂಟೇವು ನಿಂದ. ಮತ್ತು ಏನಾರ ಒಂದು ಒಟ ಹಸ್ತಿಯಲ್ಲ ಹುಡುಗಿ ನೀನು. ಅದ ಬೇಜಾರು ನನಗೆ. ಕುಡ್ಕೊಂಡ್ ಬಂದಿದ್ನಂದ್ರ ಅದು ಖುಷಿ ಇರ್ತಿತ್ತು. ಹೋಲ್ ಬಿಡ್ತಾ ದುಡ್ತಾ ಕುಡಿತಾನ ಅಂತೇಳಿ. ಕುಡಿದಿಲ್ಲ, ಏನ್ ಮಾಡುದಿಲ್ಲ. ಆದ್ರೆ ₹1 ದುಡಿಯಂಗಿಲ್ಲಲ್ಲ, ಇನ್ನೊಬ್ರು ಹಂಗನಾಗ ಬಿದ್ದಿರ್ಬೇಕು ನಾನು. ಈಗ ತಾಳಿ ಚೇನ್ ಬಂದು ನಿನ್ ಕೇಳಿದೆ, ಅಮ್ಮ ಎಷ್ಟು ಮಾತಾಡಿ ಹೋದ್ಲ ನೋಡಿದ್ನಿ ಇಲ್ಲ? ಅದ ನನ್ನ ಗಂಡ ದುಡ್ದಿದ್ರೆ ನಾ ಮಾಡಿಸ್ಕೊಂತಿದ್ದೆ. ಯಾವಾಗ ನೋಡಿದ್ರು ಏನಾರ ಒಂದು ಕಾರಣ ಹೇಳೋದು, ನನ್ನ ಹಳಕ್ ದಬ್ಬುದು. ಹೋಗಿ ನಿಮ್ಮ ಮನೆಗೆ ಬರೋದೇ ಇಲ್ಲ ನಾನು. ಎಲ್ಲ ನನ್ನ ಊರಾನ ಗೆಳತಿಯಾರು ಹೆಂಗ ಅದನ್ನ ಮಾಡ್ಸೀನಿ ಇದನ್ನ ಮಾಡ್ಸೀನಿ, ಹಂಗ ಹಾಕೊಂಡೆ ಹಿಂಗ ಹಾಕೊಂಡೆ, ನನ್ನ ಗಂಡನ ಕೂಡ ಪಿಕ್ಚರ್ಗೆ ಹೋಗಿದ್ದೆ ಅಂತೇಳಿ ಬರ್ತಾರ. ನನಗೆ ಗಂಡನ ಮನೆ ಇದಾಗೈತಿ, ತವ್ರ ಮನೇನು ಇದಾಗೈತಿ. ಯಾವ ಪಿಕ್ಚರ್ ಇಲ್ಲ, ಸುಡ್ಗಾಡಕ್ಕೂ ಹೋಗಂಗಿಲ್ಲ. ಹೋದ್ರು ನಿಮ್ ಕಡೆ ರೊಕ್ಕ ಇಸ್ಕೊಂಡು ಹೋಗ್ಬೇಕು ನಾನು. ಮಂಜವ ಏನ್ ಹುಡುಗಿ ಐತವಾ ಇದು? ಯವ್ವ, ಅಕ್ಕಿ ಅನ್ನೋದೇನು ಸುಳ್ಳಲ್ಲಿ ಬಿಡ್ವೆ. ನೀ ಎದಕ್ಕೆ ಅಕ್ಕಿನ ಅಕ್ಕನ್ನ ಅಲ್ಲಿ ನಿಮ್ಮ ತಮ್ಮ ಕೊಟ್ಟಿ ಏನಾರು ಬೇರೆ ಮದುವೆ ಮಾಡಿ ಕೊಡ್ಬೇಕು ಬೇಡ? ಯವ್ವ, ನಿನಗೇನು ಗೊತ್ತೈತಿ? ಎದಕ್ಕೆ ಚಂದಕ್ಕೆ ಮದುವೆ ಮಾಡಿ ಕೊಟ್ಟಿನಂತ ಮಾಡಿ ಏನಾಕಿನ್ನ? ಯವ್ವ, ಒಳಗಿನ ಮರ್ಮ ನಿಮಗೆ ಗೊತ್ತಿಲ್ಲ. ಯವ್ವ, ಒಳಗಿನ ಮರ್ಮ ನಿಮಗೆ ಗೊತ್ತಿಲ್ಲ. ಏನಾರ ಹೇಳಿದ್ರೆ ಇಂಥದೊಂದು ಹೇಳ್ತಿ. ಏನಾಗಿತ್ತು, ಯಾಕೆ ಮದುವೆ ಮಾಡಿದ್ರಿ ಅದನ್ನಾರ ಬಾಯ್ ಬಿಡ್ಬೇಕಾ ನೀವು? ಒಟ್ಟು ಏನು ಹೇಳುದಿಲ್ಲ ಕೇಳುದಿಲ್ಲ. ಹೋಗಿ ಏನಾರ ಮಾಡ್ಕೊ. ಬಂತು ನೋಡುವ ನೆಂದೋರ್ ಮಂದಾಗ ಅಂತೇಳಿ ಇಲ್ಲೇ ಇರ್ತಾನೆ. ಯಾಕ ಅಂತೇಳಿ ನನ್ನ ಮಗಳು ಒಂಥರ ಕಾಡ್ತಾಳ, ಇವ ಒಂಥರ ಕಾಡ್ತಾನ. ಏನ್ ನನಗೆ ಎತ್ತಾಗಂತ ಬಡ್ಕೊಲಿ, ದೇವ್ರು ನನ್ನ ಕರ್ಕೊಂಡ್ರೆ ಚಲೋ ಆಕೈತಿವ. ಇವ ಯಾಕೆ ಬೇಕಾ ಇನ್ನು ಬೇಸರ ಮಾಡ್ಕೊಂಡಿಲ್ಲಿವ ಮಾವಿನ ನನ್ನ ಮತ್ತೆ ಆ ಮಾವುಗರ ಏನು ಮಾಡಕ್ ಕೆಲಸನ ಇಲ್ಲ ನೋಡತ್ತ. ಬರೇ ನಿನಗೆ ಒಂದು ಏನ್ರ ಅನ್ನೋದು ಬೇಸರ ಮಾಡಿಸೋದು. ಏನಂದು ಹೇಳು, ಎದ್ರ ಸಂಬಂಧ?
ಹೋಗ ಬಾಡೆ ಹೋಗು. ನಿಮ್ಮ ಮಾವು ಮಾಡಕ್ ಕೆಲಸ ಇಲ್ಲ ಪಾಪ, ನೀ ಭಾಳ ದಂಡ ಕಡ್ದು ಬರ್ತಿ ನೋಡು. ನೀನು ಸಂಬಂಧ ಅಲ್ಲ ನಮ್ಮ ಮನ್ಯಾಕೆ ಜಗಳ ಆಗುದಂತಂದ್ರ. ನಾ ಏನು ಕಣ್ಣಾಗ ಗೊತ್ತೇನಿ ಬೇ, ನಾ ಏನು ಮಾಡೀನಿ? ಅಲ್ಲ ಮೂಕ್ ಬಸ್ಕೊಂಡಿದ್ದಂಗೆ ಮನ್ಯಾಗ ಸುಮ್ಮನೆ ಇರ್ದೆ ನನ್ನ ಪಾಡಿಗೆ, ನನ್ನ ಕೆಲಸ ಆತ, ನನ್ನ ಮನೆ ಆತಂತೇಳಿ. ಈ ಬೆಳಗ್ಗಿಂದ ಇಷ್ಟೊತ್ತನ ನೀರು ಹೊತ್ತೇನೆ ನೋಡಿ, ಕಂಡಾಬಿಟ್ಟು ನೀರು ಬಿಟ್ಟಿದ್ರು. ವಾ ಕೈ ಸೇದಾಕತ್ತ ಒಂದು ನಮನಿ, ಅಷ್ಟು ತ್ರಾಸಾಗೈತೆ ನೋಡು. ನೀ ಏನೋ ಪಾಯಸ ಮಾಡ್ತೇನೆ ಅಂದಿದ್ನಲ್ಲ, ಅದಕ್ಕೆ ಬಂದು ನಾನು. ಆದ್ರೂ ಒಟ್ಟು ನಾನು ಹೆಸರಲ್ಲಿ ಹೊತ್ತುರಿದ್ ಬಿಡುದಿಲ್ಲಲ್ಲ ಮಾವದ. ಏ ಲಡ್ದು ಮಾವಲ್ಲ, ಇಟ್ಟತನ ಬೇದ ನಿನ್ನ ಮಂಗಳಾರತಿ ಮಾಡಿ ಹೋದವ, ನಿನ್ ಹೆಂಡ್ತಿನ ಬಂದಿದ್ಲು. ಮಂಜೆ ಯಾಕ ಎದಕ್ಕೆ ಬಂದಿದ್ದು, ಏನಂತಕಿದೆ? ಎದಕ್ ಬಂದಿದ್ಲ? ತಾಳಿ ಚೈನ್ ಬೇಕಂತ ನೋಡಕಿಗೆ ಮಾಡಿಸ್ಕೊಡ್ತೀಯನ. ಆಕಿ ಗೆಳತಿಯರೆಲ್ಲ ಸರ್ಕದೇರ್ ಹಾಕೋತಾರಂತ, ಮತ್ ನಾ ಏನ್ ಮಾಡ್ಲಿ ಅಂತ ಬಂದಿದ್ಲ. ಮೊನ್ನೆ 90 ಗುಂಡು ಮಾಡಿಸ್ಕೊಟ್ಟನಪ್ಪ, ಈಗ ಒಂದ್ 2 ತಿಂಗಳ ಹಿಂದೆ. ಈಗ ತಾಳಿ ಚೈನ್ ಬೇಕಂತಾಳ, ಮುಂದೆ ಇನ್ನೇನ್ ಕೇಳ್ತಾಳ ಗೊತ್ತಿಲ್ಲ. ಎಲ್ಲಿಂದ ಮಾಡಿಸ್ಕೊಡ್ಲಿ ನಾನು? ಹೌದಾ, ನಂಗೆ ನೀ ಗಂಡಾಗಿ ದುಡ್ದಿದ್ದೆ ಅಂದ್ರೆ ಮಾಡಿಸ್ಕೊಡ್ತಿದ್ದಿ. ಮತ್ತೆ ಏನ್ ಮಾಡ್ತೀನಿ ನೋಡು, ನಿನ್ ಎದಕ್ಕಲ್ಲ ದುಡಿಬೇಕು ಅನ್ಸಂಗಲ್ಲ, ಹಂಗೆ ಯಾಕ್ಲಾ ಇರ್ತೀನಿ ನೀನು? ಯಾಕ ನಿನಗೆ ಗೊತ್ತಿದ್ದ ಮಾತಾಡ್ತೀಯಲ್ವೇ ಯಾಕ? ನಮ್ಮ ಅಪ್ಪನು ದುಡಿಯಾಕ ಹಚ್ಚಲಿಲ್ಲ, ನಮ್ಮ ಅವನು ದುಡಿಯಾಕ ಹಚ್ಚಲಿಲ್ಲ. ಏನೋ ನಡ್ಕೊಂಡಿದ್ನಿ ಅಸ್ತಿನ, ನೀನು ಮಗಳು ಕೊಟ್ಟು ಮದುವೆ ಮಾಡಿದಿ. ಈಗ ನನಗೆ ಒಮ್ಮಿಂದ ಒಮ್ಮಕ್ಕೆ ಹೋಗಂದ್ರೆ ನನಗೆ ಯಾಕ ನನಗೆ ದುಡಿದ ಆಗಿ ಬರುವಲ್ತ ಕಾಯಕ. ಅದ್ರಾಗ ತಲಿ ಒಂದು ಹೊಡ್ತಾ, ಕೈ ನೋವು ಕಾಲು ನೋವು, ನನಗೆ ಅಲ್ಲಿ ಹೋಗುತ್ತಲೇ ಅವ್ರು ಏನಾರ ಒಂದು ಅಂತಾರಲ್ಲ, ಹಂಗೆ ಬೇಸಿ ಆಗೋದಿಲ್ಲ. ಹಾಗಾಗಿ ನಾ ಎಲ್ಲಿ ಹೋಗುದಿಲ್ಲ ದುಡಿಯಾಕ. ನಾ ಯಾಕೆ ದುಡಿಬೇಕು? ದುಡಿ ಸುಮ್ಕಿರುವ ನೀನು. ಹುಡ್ಸಿದ್ದೇವ್ರು ಹುಲ್ಲು ಮೇಸ್ತಾನ ಎಲ್ಲ ದೇವರು, ಎಲ್ಲರಿಗೆ ಅನ್ನ ಅಂತ ಇಟ್ಟ ಬಿಟ್ಟಿರ್ತಾನೆ. ಸುಮ್ಕಿರು ನೀನು. ಮಠದಾಗ ಹೋಗಿದ್ರಾತ ಕಡೆಗೆ ಒಂದಿನ. ಹಾ ಇರೋನಪ್ಪ, ನೀ ಮಠದಾಗ ಇರೋನ, ಬಿಟ್ರೆ ಮಠದಾಗೂ ಇರ್ತಿ, ಒಯ್ದು ಗುಡ್ಸಲ್ದಾಗೂ ಇರ್ತಿ. ನನ್ನ ಮಗಳನ್ನ ಒಯ್ದು ಅಲ್ಲೇ ತುರುಕ್ತಿ. ಇರೋನ ಬಿಡು ನೀನು. ನಿನ್ನಂತ ಅವ್ನು ಕೊಟ್ಟಿವಲ್ಲ, ನಮ್ಮ ಚಪ್ಪಲ್ ತೊಗೊಂಡು ನಾವು ಹುಡ್ಕೋಬೇಕು. ಅಲ್ಲೇ ಹುಚ್ಚಲಿಂಗೆ ನನ್ನ ಮಗಳು ಹತ್ಕೊಂತ ಹೊಂಟತ್ತಲ್ಲಿ, ಯಾಕವ್ವ ಅಂತ ಬಾಯ್ಬಿಟ್ಟು ಕೇಳಿದ್ರೆ ನಿಂದ್ರಿಸಿ ಪಾಪ ಹೇಳ್ತ, ಯಪ್ಪ ನನ್ನ ಸರ್ಗದಿರೆಲ್ಲ ತಾಳಿ ಚೇನ್ ಹಾಕೊಂತಾರ, ನನಗೆ ಇಲ್ದಂಗೆ ಆಗೈತೆಪ್ಪ, ನಾ ಏನು ಮಾಡ್ಬೇಕು? ನೀವು ದುಡಿಯೋವೆಲ್ಲ ದುಃಖ ಬಡಿಯೋವೆಲ್ಲ ನನಗೂ ಹಾಕೋಬೇಕಂತ ಆಸೆಯಪ್ಪ, ನಾ ಏನು ಮಾಡಲಿ ಅಂತ ಕೇಳ್ತು ನನ್ನ ಮಗಳು ಪಾಪ. ಹೊಟ್ಟೆ ಅನ್ಕಳ ಬಾಯಿಗೆ ಬಂದಂಗೆ ಆತ. ಅಲ್ಲೆಲ್ಲ ಶಕ್ತಿ ಇಲ್ಲಂದ್ರೆ ನೀ ದುಡಿತಿದ್ದು ಅದನ್ನು ತೊಗೊಳಕ್ಕಾಗೋದಿಲ್ಲ ಅಂದ್ರೆ ನಾವು ನಿನಗೆ ಹೇಳ್ತಿದ್ದಿಲ್ಲ. ಎಲ್ಲಾನೇ ಅಟಗಿದ್ದು ಎದಕ್ಲ ತೊಗೊಳೋದಿಲ್ಲ ನೀನು? ಯಾಕಲ್ಲ ದುಡ್ಯಾಕೆ ಹೋಗುದಿಲ್ಲ ನೀನು? ನೀ ದುಡ್ಯಾಕೆ ಹೋಗಿದ್ದೆ ಅಂದ್ರೆ ಧೈರ್ಯ ಮಾಡಿ ಹಂಗೆ ತೊಗೊಂತಿತ್ತದ. ಇದನ್ನ ಮಾಡವ ನೀನು ಹೆಂಗೆ ಮತ್ತೆ ಸಾಯಿ ಮಟನು? ಅಯ್ಯಯ್ಯ ಮಾಮ, ಅಪ್ಪ ಮಗಳು ಬರಬ್ಬರಿ ಇದೀರಿ ನೋಡಪ್ಪ ನೀವು. ನಿಮ್ಮಂತಾರ ಬಡವ್ರ ಮನೆ ಹುಟ್ಟಬೇಕಿತ್ತು, ಗೊತ್ತಾಕಿತ್ತು ಬಾಳೆ. ಅಲ್ಲ ಆಕೆ ಮಗಳಂತೂ ಕುಣಿತಾಳಂತ ಮಾವ, ನೀನು ಹಂಗೆ ಮಾಡ್ತೀಯಲ್ಪ. ತಾಳಿ ಚೇನ್ ಹಾಕೊಂಡ್ರೆ ತಾಳೇನು ಕರಿಮಣಿ ಹಾಕೋಬೇಕು, ಅದು ಶ್ರೇಷ್ಠ. ನಮ್ಮವ ಅಲ್ಲನ ಕರಿಮಣಿ ಹಾಕೊಂಡು ಕೊಂತಾನ ಇದ್ದಕ್ಕೆ. ನೀನು ಅದೀಪ ಬೇಸಿದಿ ಹೇಳು. ಮಂದಿ ಹಾಕೊಂತಾರ ಮಾವ, ಸರ್ಗಿದಾರ ಸರ್ಗಿ ಹಾಕೊಂಡ್ರ ಅಂತೇಳಿ ನೆರ್ಮನೆಗೆ ಕೂರ್ಲು ಹಾಕೊಂಡಿದ್ಲು ಅಂತ. ಹಂಗೆ ಅವ್ರು ಮಾಡ್ತಾರಂತೇಳಿ ನಾವು ಮಾಡಾಕಿತ್ತನ? ಅವ್ರು ಏನಾರ ಯಾಕೆ ಹಾಕೋಲಿ, ಇದ್ದಂತಾರ ಹಾಕೊಂತಾರ. ನಮಗೂ ಅದ ಬೇಕಂತ ನಿಂತ್ರ ಹೆಂಗೆ? ದೇವ್ರು ನಮ್ಗೆ ಶಕ್ತಿ ಕೊಟ್ಟ ಮಾಡಿಸೋದುವ. ಇಲ್ಲ ಅಂದ್ರೆ ಇಲ್ಲ ಹಂಗಂತೇಳಿ ನನಗೆ ಬೇಕಂತ ನಿಂತ್ರ ಎಲ್ಲಿಂದ ತರ್ಬೇಕಂತ? ಆತಾತಪ್ಪ, ನಿನ್ನಂತ ಬರ್ತೀನಿ. ಒಂದು ಚಲೋ ವ್ಯವಸ್ಥೆ ಮಾಡಿ ನಿಮ್ಮವ ನೋಡ್ತಿರು. ಇನ್ನೊಂದು 2 ತಿಂಗಳದಾಗ ಫುಲ್ ಶ್ರೀಮಂತಕ್ಕ ನಾನು. ಅಲ್ಲ ಬ್ಯಾಂಕ್ ಏನಾರ ದರೋಡೆ ಮಾಡ್ಬೇಕಂತ ಮಾಡಿ ಏನು? ಮತ್ತೆ 2 ತಿಂಗಳದಾಗ ಶ್ರೀಮಂತಕ್ಕ ನನ್ನಕ್ಕ ಏನು ಯಾವ್ದಾರ ದೇವರು ಪ್ರತ್ಯಕ್ಷ ಈ ಹೊರಗಿರ ಕೊಟ್ಟಾಳ ನಿಂಗೆ? ಅಲ್ಲಿ ಏನು ನಿಂದು ಹಕ್ಕಿಕತ್ತು? 2 ತಿಂಗಳದಾಗ ಶ್ರೀಮಂತಕ್ಕನಂತ ಹೆಂಗೆ ಹೇಳ್ತಿ? ಆಹಾ ಯಾವ್ದೋ ಪಾರ್ಸಲ್ ಬಂದೈತಲ್ ಬೇ, ಇಲ್ಲಿ ನಮ್ಮ ಮನೆ ಅಡ್ರೆಸ್ ಕೊಟ್ಟಾರ. ಏನನ್ವ ಇದು? ಏನೋ ಬಂದೈತಿ ಬೇ. ನೋಡ್ಕ ನೆಮ್ದವ್ರ ಮಂದಾಗ. ಪೂಜಾ ತಗೊಂಡ್ ಬರುವ ಅದನ್ನ ಒಳಗ. ಅಯ್ಯ ತಗೊಂಡ್ ಬರಾಕ ಮಾವ, ಇದಕ್ಕೆ 2,000 ರೂಪಾಯಿ ರೊಕ್ಕ ಕೊಡ್ಬೇಕಂತ. ಕೊಟ್ಟು ತಗೊಂಡ್ ಬಾರ್ವಾ. ಅಲ್ಲ ಕೊಟ್ಟು ತಗೊಂಡ್ ಬಾ ಅಂದ್ರೆ ನನ್ನ ಕಡೆ ಎಲ್ಲ ಐತಿ ರೊಕ್ಕ ಕೊಟ್ಟು ತರಾಕ. ಮಾವ ತೊಗೊಂಬಾರ ಮಾವ, ಹಂಗ್ಯಾಕೆ ಮಾಡ್ತಿ? ಹೋಗ ಮಾವ. ಏನೋ ಅಡ್ ನೋಡಿ ಸುಳ್ಳು ಮಗ ಕುಡಿಲಿ ನೀ ನನಗೆ 2,000 ರೂಪಾಯಿ ಅಂತದೇನು ತರ್ಸಿಲೆ? ಮಾವ ಮೊದಲು ತಗೊಂಡು ಬಾ, ಆಮೇಲೆ ನಿನಗೆ ಗೊತ್ತಾಕತಿ. ನೀನ ಹೌದಂತಿ ನೋಡಿ ನೀ ಬೇಕಾರೆ ಅದನ್ನು. ಆಮ್ಯಾಗ 2,000ಕ್ಕೆ 2 ಕೋಟಿ ರೂಪಾಯಿ ದುಡಿದ್ನೇ ನಾ ಹೇಳಕ್ಕಾಗಂಗಿಲ್ಲ. ತೊಗೊಂಬ ನೀ ಅದನ್ನ ರೊಕ್ಕ ಕೊಟ್ಟೆ. ಭಾಳ ಆಗೈತಿ ಯಾಕ ನಿಂದು ನಿಮ್ಮ ಅಕ್ಕಂದು. ನೋಡ್ತೇನೆ ನೀ ಎಂತ ರೊಕ್ಕ ಕಳಿಸಿ ಅಂತಿ. ಕೊಡ್ರಿ ಇಲ್ಲಿ. ತೋರಿ. ಅಲ್ಲ ಏನಾರ ಸ್ವಲ್ಪ ರೊಕ್ಕ ಪಕ್ಕ ಡಿಸ್ಕೌಂಟ್ ಇಲ್ಲನ್ರಿ? 2,000 ಪೂರ ಕೊಡ್ಬೇಕ? ಇಲ್ರಿ ಡಿಸ್ಕೌಂಟ್ ಇಲ್ರಿ, ಇದೇ ಹೆಂಗಿದ್ದು ಹಂಗೆ ಕೊಡ್ಬೇಕ್ರಿ. ಏನಿದೆ? ಮಾವ ತೊಂಬ ಇಲ್ಲಿ. ಯಾಕ ಇದು ಕುಬೇರ ಯಂತ್ರ, ಇದನ್ನ ಕೊಳ್ಳ ಕಟ್ಕೋಬೇಕು. ಇದು ಕುಬೇರ ಉಂಗ್ರ, ಇದನ್ನ ಬಳ್ಳಾಗ ಹಾಕೋಬೇಕು. ಹೆಂಗೈತಿ ನನ್ನ ಇಡೀರಿ? ಇದನ್ನ ನೀನು ರಾತ್ರಿ 11 ಗಂಟೆ ಮ್ಯಾಗ ಟಿವಿ ನೋಡ್ಕೊಂತ ಕುಂತಿದ್ನಿಲ್ಲ ರಾತ್ರಿ, ಆವಾಗ ಬಾಯ ಬರುವಂತಲ್ಲ ಯಾವ್ದದು ಸ್ನ್ಯಾಪ್ಡೀಲ್ ಏನು ಸುಡ್ಗಾಡ, ಬಟ್ ಅದ್ರೊಳಗೆ ತೋರಿಸ್ಕೊಂತ ಕುಂತಿದ್ರು ಟಿವ್ಯಾಗ. ಆವಾಗ ನೋಡಿದ್ನಿ ಅಕ್ಕ, ನೋಡಿ ಆರ್ಡರ್ ಮಾಡಿದ್ರಿ ಇವತ್ತ ಬಂದತ್ತಲ್ಲ ಕಾ ಇದು. ಏ ಹುಚ್ಚಲಿಂಗ್ಯ, ಇವನ್ ಎದಕ್ ತರ್ಸಿ? 2,000 ರೂಪಾಯಿ ಕೊಟ್ಟು ಇದನ್ನ ಎದಕ್ ತರ್ಸಿದೀಗ? ಯಾಕ ಇದು ಮಾವು ಹೇಳ ಅಕ್ಕ, ಇಲ್ಲಿ ನೋಡಿಲ್ಲ, ಇದು ಕುಬೇರ ಮೂಲಿ ಯಂತ್ರ ಅಂತವ. ಇದೇನ ಸುಡ್ಗಾಡ ಏನ ಬಾಯ ಬರೋಲ್ಲ ನನಗೆ. ಇನ್ನೂ ಏನೇನ ಭಾಳ ಹೇಳಿದ್ರು ಅವ್ರು. ಇದನ್ನ ಕೊಳ್ಳ ಕಟ್ಕೊಂಡು ಈ ಉಂಗ್ರ ಕೈಯಾಗ, ಅದು ತೋರ್ ಬೆಳ್ಳಾಗ ಹಾಕೊಳ್ಳೋದ್ರಿಂದ ಬಲಗೈಯಾಗ ರೊಕ್ಕ ಭಾಳ ಬರ್ತದಂತ. ಗೊತ್ತೈತೆ ನಿನಗೆ? ಭಾಳ ಮಂದಿ ತರ್ಸ್ಯಾರ, ಭಾಳ ಮಂದಿಗೆ ಚಲೋ ಆಗೈತಂತ. ಮನಸ್ಸಿಗೆ ಶಾಂತಿ ಇರ್ತದಂತ, ಮನ್ಯಾಗ ನೆಮ್ಮದಿ ಇರ್ತದಂತ. ಲಕ್ಷ್ಮವ್ ಕಾಲು ಮುರ್ಕೊಂಡು ನಮ್ಮ ಮನ್ಯಾಗ ಬಿದ್ದಿರ್ತಾಳಂತ. ಗೊತ್ತೈತೆ ನಿನಗೆ? ಅದಕ್ಕೆ ತರ್ಸೇನಿ. ಹುಚ್ಚ ಬಾಡ್ಯ, ದುಡ್ಯಾಕ ಹೋದ್ರ ರೊಕ್ಕ ಬರ್ತಾವಲ್ಲ, ಉಂಗ್ರ ಹಾಕೊಂಡು ಕುಂತ್ರ ರೊಕ್ಕ ಬರುದಿಲ್ಲ. ಅವ್ರಿಗೆ ಮಾಡಕ್ ಕೆಲಸ ಇಲ್ಲ, ತೋರಿಸ್ತಾವ. ನೀ ತಗೊಂಡ್ ನಿಂತಿಯಲ್ಲಿ ಇದನ್ನ, ನಿನ್ನಂತವ್ರಿಂದ ನಮ್ಮ ತವ್ರ ಲಾಭ ಆಗುದ. ತಗ ಅಲ್ಲ
ಹೋದ್ರ ಗಣಮಗ ಮನ್ಯಾಗ ಹೆಣ್ಮಕ್ಳು ನೆಮ್ಮದಿಯಿಂದ ಶಾಂತವಾಗಿ ಇರ್ತಾರ ಅದ್ರಿಂದ ನೆಮ್ಮದಿನೂ ಸಿಗ್ತೈತಿ ಅದನ್ನ ಬಿಟ್ಟು ನೀ ನೆಮ್ಮದಿ ಬೇಕು ರೊಕ್ಕ ಬೇಕು ಅಂತ ಉಂಗ್ರ ಹಾಕೊಂಡು ಕುಂತ್ರ ಕೊಳ್ಳಾಗ ಯಂತ್ರ ಕಟ್ಕೊಂಡು ಕುಂತ್ರ ರೊಕ್ಕ ಬರ್ತಾವಲ್ಲ ಇವ ನಾವಲ್ಲಿ ಪಾಯಪ್ಪ ನನಗೆ ಏನ್ ನೀ ಹುಚ್ಚದಿಯೋ ಶಾಣೆ ಇದೆಯೋ ನಿನ್ ಕುಟಿ ಏನಂತ ಮಾತಾಡ್ಲಿಲ್ಲ ನಾನು ಏ ಹುಚ್ಚಲಿಂಗೆ ಅಲ್ಲ ನಾ ಕರೇನಪ್ಪ ಎಂತ ಹುಚ್ಚು ಕೊಟ್ಟು ನನ್ನ ಮಗಳ ಮದುವೆ ಮಾಡಿದ್ನಿ ಏನ ನಾನು ಅಲ್ಲೋ ಎಲ್ಲಾರು ನಿನ್ನಂಗ ಯೋಚನೆ ಮಾಡಿದ್ರ ಬಳ್ಳಾಗ ಉಂಗ್ರ ಹಾಕೊಂಡು ಕೊಳ್ಳಾಗಿ ಯಂತ್ರ ಹಾಕೊಂಡು ಕುಂತ ಬಿಡ್ತಿದ್ರು ಅಂಬಾನಿ ಅದಾನಿ ಏನೇನೇನೇನ ಆಗ್ಬಿಟ್ಟಿರ್ತಿದ್ರು ಟಾಟಾ ಬಿರ್ಲಾ ಆಗಿರ್ತಿದ್ರು ದುಡಿಲಾರ್ದ ರೊಕ್ಕ ಬರ್ತಾವನ ಹುಚ್ಚುಳೆ ಮಗ ಇದ್ದಂಗ ಇದೆಯಲ್ಲ ತಗ ನೀವೊಬ್ಬ ಆತಾಗ ಏನಾರ ಯಾಕೆ ಮಾಡ್ಕೊರಿ ಮರೆ ಪೂಜಾ ಮೊದ್ಲ ಹಿಂಗಂತ ಗೊತ್ತಾಗಿದ್ರ ರೊಕ್ಕನ ಕೊಡ್ತಿದ್ದಿಲ್ಲ ಇದನ್ನ ಪಾರ್ಸಲಿಗೆ ಅವ್ ಮುಂದ್ ಹೋದ್ನ ಏನ್ ನೋಡುವ ಗಾಡಿ ಹತ್ತತ್ತಾಗ ಇವ್ನ ಹೊಳ್ಳಿ ಹೋಗದತ್ತಾಗ ರೊಕ್ಕನಾರ ಇಸ್ಕೊಂತೇನೆ ತಾಗ ಮಾವ ರಿಟರ್ನ್ ಪಾಲಿಸಿ ಇಲ್ಲ ಒಮ್ಮೆ ರೊಕ್ಕ ಕೊಟ್ಟು ತೊಗೊಂಡ್ರೆ ಮುಗೀತು ಮಾವ ರಿಟರ್ನ್ ಪಾಲಿಸಿ ಇಲ್ಲ ಅದಕ್ಕೆ ಬಂದಾಗ ರೊಕ್ಕ ಕೊಟ್ಟು ತೊಗೊಂಡ್ರಲ್ಲ ಮುಗೀತು ನನಗೆ ಸಾಕಾಗಿ ಹೋಗೈತಿ ನೀನು ಕೂಟು ಒದ್ರತ್ತಾಗ ನೋಡ ನಾಳೆ ಒಂದು ಕೆಲಸ ನೋಡೇನಿ ನಿನಗೆ ಅದನ್ನ ಹೇಳಕ್ ಬಂದ್ ನಾನು ಆ ಕೆಲಸಕ್ಕೆ ಮುಕ್ಕಳಿ ಮುಚ್ಕೊಂಡು ಹೋದಿ ಮಗನ ಬೇಷ ಆತ ಇಲ್ಲಿಕಂದ್ರೆ ಮತ್ತೆ ಹೊರಗೆ ಹಾಕ್ತೇನೆ ಮತ್ತೆ ನನ್ನ ತಲೆ ಕೆಡ್ತಾನೆ ನನ್ನ ಮಗಳು ನನ್ನ ಮನ್ಯಾಗ ನೋಡ್ಕೊಂತೇನೆ ನಾನು ಸಾಯಿ ಮಠ ಆಗಿದ್ದ ಅಲ್ಲೇ ತಗ ನನ್ನ ಮಗಳೇನು ನನಗೆ ಒಜ್ಜಲ್ಲ ಈಗಾದ್ರೂ ಅದ ಕೆಲಸನ ಮಾಡಕತ್ತೀನಿ ಅವಾಗ ಇನ್ನೂ ಒಬ್ಬ ನೀ ಇರಂಗಿಲ್ಲ ಮತ್ತೆ ನನ್ನ ಮಗಳನ್ನ ಆರಾಮ್ ಕರ್ಕೊಂಡಿರ್ತೇನೆ ಆತಾಗ ಏನು ಹೆಂಗಂದಿ ಹೋಗ್ತೀವೋ ಬಿಡ್ತೀವೋ ಕೆಲ್ಸಕ್ಕೆ ನಾಳೆ ಹೋದಿಲ್ಲ ಮಾವ ಆತ್ ತಗೋ ಹೋಗುನಂತ ಯಾರು ಬೇಡ ಅಂದ್ರೆ ಹೊಕ್ಕನಿ ಕೆಲಸ ಹೆಂಗೆ ಪಗಾರ ಹೆಂಗ ಮಾವ ಪಗಾರ ಮತ್ತೆ ಚಲೋ ಕೊಡ್ಬೇಕಾ ಮತ್ತೆ ಮುಕ್ಕಳೇರ ದುಡಿಸಿ ಈಟು ಪಗಾರ ಕೊಟ್ರೆ ನಾ ಮತ್ತೆ ಕೇಳವಲ್ಲ ಮತ್ತೆ ದೊಡ್ಡ IAS IPS ಓದಿಬಿಟ್ಟು ನೋಡು ನಿನಗೆ ಕುಂದ್ರಿಸಿ ಕೂಳ ಹಾಕ್ತಾರ ಬಾ ಅಲ್ಲಿ ಕುರ್ಚೆ ಮ್ಯಾಗ ಕುಂದ್ರಿಸಿ AC ಹಚ್ಚಿ ನಿನಗೆ ಬರ್ಯಾಕ ಬುಕ್ ಪೆನ್ನು ಕೊಡ್ತಾರ ನಿನಗೆ ಲೇ ಏನು ಕಿಸ್ತು ದಬಾಕಿ ಅದ್ರ ತಕ್ಕಂಗೆ ಕೆಲಸನೂ ಕೊಡ್ತಾರ ಅದ್ರ ನೌಕರಿ ತಕ್ಕಂಗೆ ಕೆಲ್ಸಕ್ಕೆ ತಕ್ಕಂಗೆ ಪಗಾರನು ಕೊಡ್ತಾರ ಬಾ ಮುಚ್ಕೊಂಡು ಶಾಂತಕಾರ ಅಯ್ಯೋ ರೀ ರಾಮಚಂದ್ರ ಭಟ್ರು ಇದ್ದಂಗಿಲ್ಲ ದನಿ ಹಂಗ ಕೇಳಾಕತ್ತೈತಿ ಸಿಗಿಪ್ಪ ಸಿಗಿ ಯಾಕ ಹೋದ್ರಾಕತ್ತಾರ ಸಿಗಿ ನಿಮ್ಮಪ್ಪ ಖಾಲಿ ಪಿಲಿ ಓದಿರಿ BP ರೈಸ್ ಮಾಡ್ಕೊತಾನ ನೋಡು ನೋಡಂತ ನಾನು ಇದು ಕುದುರ್ತಾನ ನಿಮ್ಮ ಅಪ್ಪಗೆ ಈಗ ಗೊತ್ತಾಗಲ್ಲ ಸುಮ್ಕಿರಿ ಇದನ್ನ ಹಾಕೊಂಡಿಂದ ರೊಕ್ಕ ಬರಾಕಂತಲ್ಲ ಅವಾಗ ಗೊತ್ತಾಗತ್ತೆ ಅಪ್ಪ ಅನ್ನೋದೇನು ಸುಳ್ಳಲ್ಲ ಬಿಡು ಹುಚ್ಚದೀನಿ ಅಂತೇಳಿ ಆಗ ಮಾವ ಹುಚ್ಚದಿ ಪಾಯಪ್ಪ ನೀನು ಇವನ್ ಕಟ್ಕೊಂಡ್ರೆ ರೊಕ್ಕ ಬರ್ತೈತೇನೆ ಮತ್ತೆ ನಿನ್ನ ಕಟ್ಕೊಲೇನ ರೊಕ್ಕ ಬರಾಕ ನಿಮ್ಮ ಅಪ್ಪಗೆ ಹೇಳಿ ನಿನ್ನೊಬ್ಬಕಿನ ಕೊಟ್ಟು ನನಗೆ ಮದುವೆ ಮಾಡಂತೇಳಿ ಯವ್ವ ಒಲ್ಲೆಪ್ಪ ನಾನು ನಿನ್ನ ಮಾಡ್ಕೊಲೆ ಅಮ್ಮವ ಒಲ್ಲೆಪ್ಪ ನಾನು ಮದುವೆ ಮಾಡ್ಕೊಲಾರ್ದ ಹಂಗ ಬ್ರಹ್ಮಚಾರಿಣಿ ಆಗಿರ್ತಾನೆ ಹೊರತು ನಿನ್ನ ಮಾತ್ರ ಕಟ್ಕೊಂಡ್ರೆ ನಾನು ಗೋಳ ಕಟ್ಕೊಳೋದಿಲ್ಲ ಪಯಪ್ಪ ಒಲ್ಲೆಪ್ಪ ನಾನು ನಮ್ಮ ಅಕ್ಕ ಅನುಭವಿಸೋದು ರಗಡಾಗೈತಿ ಅಲ್ಲ ನಾನು ಮಾಡ್ಕೊಂತೀಯಾ ಇರು ಎರಡಕ್ಕೆ ಚಂದಾಗ ಅಂಗಿ ತಂದು ಹಾಕು ಮಕ್ಕಳಿಗೆ ನಾನು ಮಾಡ್ಕೊಂತಾನಂತ ಸೂರ ಬರ್ಲಿ ಹೊಂಟಲ್ಲ ಹೋಗಮ್ಮ ಹೋಗತ್ತವ